ಏನ್ರಿ ಗೌಡ್ರಿ ಇದು ಬ್ರಹ್ಮಾಸ್ತ್ರನಾ? ಇದು ಬ್ರಹ್ಮಾಸ್ತ್ರ. ಇದು ಏನೇನು ಬಳಸ್ತೀರಿ? ಈಗ ಎಲ್ಲ ಒಂದು 12 ತಪ್ಪಲು ಬಳಸ್ತೀವಿ. ಯಾವ್ದು? ಬಿಲ್ಪತ್ರೆ, ಲೆಕ್ಕೆ ಪತ್ರೆ, ಹೊಂಗೆ ತಪ್ಪಲು, ಹೊಂಗೆ, ಬೇವು, ಬೇವು, ಇವೆಲ್ಲ ಲೆಕ್ಕಿ ಇವೆಲ್ಲ ಇದು ಮಾಡ್ತೀವಿ. ಎಲ್ಲ ಇಷ್ಟಂತ ಅಂದಾಜು ಮಾಡಿ ಸುಮಾರು ಆಕಳ ಮೂತ್ರದಾಗ ಎಲ್ಲ ಇದನ್ನ ಇದು ಮಾಡಿ ನೆನೆ ಬಿಡ್ತೀವಿ. ಇದ್ರ ಕೊಳೆ ಬಿಟ್ಟು ಎಷ್ಟು ದಿವಸ ನೆನೆ ಬಿಡ್ತೀರಿ? ಸುಮಾರು ದಿನ ನೆನೆ ಬಿಡ್ತೀವಿ. ಒಂದು ತಿಂಗಳ ಮೇಲ್ಪಟ್ಟ ಬಿಡ್ತೀವಿ. ಇದು ಅಡ್ವಾನ್ಸ್ ಆಗಿ ಮಾಡ್ಕೊಂಡ್ಬಿಡ್ತೀವಿ, ಸ್ಟಾಕ್ ಇರ್ತೈತೆ. ಇದಕ್ಕೆ ಸ್ವಲ್ಪ ಇದೆಲ್ಲ ರೆಡಿ ಆದ್ಮೇಲೆ ಒಂದು 10 ದಿನ ಆದ್ಮೇಲೆ ಒಂದು ಇಷ್ಟು ಗ್ರಾಮ್ ಲೆಕ್ಕ ಹಿಂಗ ಹಾಕ್ತೀವಿ. ಹಿಂಗ ಹಾಕ್ಬಿಟ್ಟು ಇದು ಬ್ರಹ್ಮಾಸ್ತ್ರ ರೆಡಿ ಆಗಿಬಿಡ್ತೈತ್ರಿ. ನಾವು ಯಾವಾಗಾರ ಪಾಲಕ ಸ್ಪ್ರೇ ಯಾವುದೇ ಬೆಳೆಗೆ ಸ್ಪ್ರೇ ಮಾಡ್ಬೇಕಾದ್ರೆ ಇದನ್ನ ಸೋಸ್ಕೊಂಡು ಇದ್ರ ಥರ ಹಿಂಗೆ ಸೋಸ್ಕೊಂಡು ನಾವು ಸ್ಪ್ರೇ ಮಾಡ್ತೀವಿ. ಇದು ಬ್ರಹ್ಮಾಸ್ತ್ರ ಸೋಸ್ಕೊಂಡು ಸ್ಪ್ರೇ ಮಾಡ್ತೀರಿ. ಎಷ್ಟು ಪ್ರಮಾಣದಲ್ಲಿ ಸ್ಪ್ರೇ ಮಾಡ್ತೀರಿ? ಸುಮಾರು ನಾವು ಟ್ಯಾಂಕ್ ಲೆಕ್ಕದ ಮೇಲೆ ಟ್ಯಾಂಕಿಗೆ 1 ಲೀಟ್ರ್ನಷ್ಟು ಮಾಡ್ಕೊಂತೀವಿ. ಅಲ್ಲಿ ಇದು ಯಾವುದಕ್ಕೆ ಉಪಯೋಗ ಆಗ್ತದೆ? ಇದು ಏನ್ರಿ ನಮಗೆ ಕೆಲವು ತತ್ತಿ ಬೆಳೆ ಮೇಲೆ ಭಾಳಷ್ಟು ಐತಿ ಬಿಡ್ರಿ. ಇದ್ರ ಬ್ರಹ್ಮಾಸ್ತ್ರದ್ದು ಭಾಳ ನಮಗೆ ಉಪಯೋಗ ಆಗ್ತೈತ್ರಿ. ಭಾಳಷ್ಟು ಸ್ಪ್ರೇಗಳು ಇದಾಗ್ತೈತ್ರಿ ಈ ಬ್ರಹ್ಮಾಸ್ತ್ರದಿಂದ. ಇದನ್ನ ಮೆಣಸಿನ ಗಿಡಕ್ಕೆ ಹಾಕ್ತಾರ? ಎಲ್ಲ ಬೆಳೆಗೆ ಮಾಡ್ಕೊಂತ. ಎಲ್ಲ ಬೆಳೆಗೆ ಮಾಡ್ಕೊಂತ. ಇದು ಪಕ್ಕದ ಏನಿದು? ಇದು ಮಜ್ಜಿಗೆ ರೀ. ಇದು ಸ್ಟಾಕ್ ಮಜ್ಜಿಗೆ ಅಂತ ಇದೆ. ಸ್ಟಾಕ್ ಮಜ್ಜಿಗೆ ರೀ. ಇದು ಮಜ್ಜಿಗೆ ದಿನ ಉಂಡು ಉಳಿದದ್ದು ಮಜ್ಜಿಗೆನ ಸ್ಟಾಕ್ ಮಾಡ್ತಾರೆ. ಇದ್ರನ್ನ ಸ್ಟಾಕ್ ಮಾಡ್ತಾರೆ. ಇದು ಆಕ್ಚುಲಿ ತಾಮ್ರದ್ದು ಇದು ಬಿಡ್ತೈತ್ರಿ. ಇದ್ರಾಗ ತಾಮ್ರದ್ದು ಪಾದಿರ ಅಷ್ಟು ದೊಡ್ಡವೆಲ್ಲದ ಸಲುವಾಗಿ ತಾಮ್ರದ್ದು ಏನಾರು ಸಾಮಾನು ಇತ್ತಂದ್ರೆ ಇದ್ರಾಗ ಒಳಗಳೆ ಬಿಡ್ತೀವಿ. ಒಳೆ ಬಿಟ್ಟು ಅದರಿಂದ ಕೆಲವು ಬಿಡ್ತೈತ್ರಿ. ಇದು ಭತ್ತ ಇದ್ರ ಬುಡ ಕೊಳೆ ರೋಗಕ್ಕ, ಈ ನಮ್ಮ ಮೆಣಸಿನ ಗಿಡಗಳಿಗೆಲ್ಲ ಬೂದಿ ರೋಗ ಅಂತ ಬರ್ತೈತ್ರಿ. ಅದಕ್ಕೆಲ್ಲ ಭಾಳ ಹತೋಟಿ ಮಾಡ್ತೈತಿ. ಇದರಿಂದ ಭಾಳ ಇದೈತ್ರಿ. ಇದನ್ನ ಎಷ್ಟು ದಿವಸಕ್ಕೊಮ್ಮೆ ಸ್ಪ್ರೇ ಮಾಡ್ತೀರಿ? ನಾವು ಹಂಗೇನಿಲ್ರಿ. ನಮ್ಗೆ ಯಾವಾಗ ಒಂದು ಸ್ಪ್ರೇ 2 ಸ್ಪ್ರೇ ಒಂದು ಬೆಳೆ ಮೇಲೆ 1-2 ಸಾರಿ. ಇದು ಅಂದ್ರೆ ಮಜ್ಜಿಗೆ ಅಂದ್ರೆ ಆಕಳದ್ದು ಅಷ್ಟೇನಾ ಅಥವಾ ಬೇರೆ ಎಲ್ಲ? ಇಲ್ರಿ, ಇವಾಗ ನಾವೇನು ಆಕಳದ್ದೇನು ಸಪ್ರೇಟ್ ಆಗಿ ಮಾಡಿಲ್ರಿ. ನಾವು ಎಮ್ಮೆ ಇರ್ಬೋದು, ಆಕಳ ಇರ್ಬೋದು, ಉಳಿದದ್ದು ಮಜ್ಜಿಗೆನೆಲ್ಲ ಇದು ಸ್ಟಾಕ್ ಮಜ್ಜಿಗೆ ಅಂತ. ಸ್ಟಾಕ್ ಮಜ್ಜಿಗೆ ಇದನ್ನ ಹಾಕೋದ್ರಿಂದ ನಿಮ್ಗೆ ಕೆಲವು ರೋಗಾಣುಗಳು ಕಡಿಮೆ ಆಗಿದೆ.